ಲೋಕೋಪಯೋಗಿ ಇಲಾಖೆ ಸೇರಿದ ಆಲೂರು ಬೈರಾಪುರ ಮುಖ್ಯ ರಸ್ತೆಯ ಸುಮಾರು ಅಂದಾಜು 4 ಕೋಟಿ ಮೊತ್ತದ ಕೆಲಸ ಕೈಗೆತ್ತಿಕೊಳ್ಳಲಾಗಿದ್ದು, ಅದರಲ್ಲಿ ಕೋನೆಪೇಟೆಯ ವೀರಶೈವ ಕಲ್ಯಾಣ ಮಂಟಪದಿಂದ ಬೈರಾಪುರ ರಾಷ್ಟ್ರೀಯ ಹೆದ್ದಾರಿಯವರೆಗೂ ಸುಮಾರು 1.5 ಕಿಲೋಮೀಟರ್ದಷ್ಟು ರಸ್ತೆ ಅಗಲೀಕರಣ ಹಾಗೂ ಡಿವೈಡರ್ ನಿರ್ಮಾಣಕ್ಕೆ ಶಾಸಕ ಸಿಮೆಂಟ್ ಮಂಜು ಅವರು ಚಾಲನೆ ನೀಡಿದರು. ಚಾಲನೆ ನೀಡಿ ಅವರು 2 ತಿಂಗಳಾದರೂ ಕಾಮಗಾರಿ ಪೂರ್ಣಗೊಳ್ಳದೆ ಆಮೆಗತಿಯಲ್ಲಿ ಸಾಗುತ್ತಿರುವುದಲ್ಲದೆ ಅವೈಜ್ಞಾನಿಕವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ರಾಜಶೇಖರ್ ಹಾಗೂ ಹರೀಶ್ ಅವರು ಮಾತನಾಡಿ, ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು, ಕೆಲವೆಡೆ ಕಾಟಾಚಾರಕ್ಕೆ ಕೆಲಸ ಮುಗಿಸಿ ಕೈ ತೊಳೆದುಕೊಳ್ಳುವ ಹುನ್ನಾರ ನಡೆಯುತ್ತಿದ್ದು, ಕಳಪೆ ಕಾಮಗಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಈ ಕಾಮಗಾರಿಯ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು, ಕ್ಷೇತ್ರದ ಶಾಸಕರು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಆಲೂರಲ್ಲೇ ವಾಸ ಆಗಿರೋದು. ಈ ರೋಡು ತುಂಬಾ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಡಿವೈಡ್ರು ಆ ಕಡೆಗೆ ಅವೈಜ್ಞಾನಿಕವಾಗಿ ಆ ಕಡೆಗೆ ಸ್ವಲ್ಪ ಜಾಗ ಇದು ಮಾಡಿದ್ದಾರೆ, ಈ ಕಡೆಗೆ ಕಡಿಮೆ ಜಾಗ ಮಾಡಿದ್ದಾರೆ. ಮತ್ತೆ ಡಿವೈಡ್ರು ಇದು ಡಿವೈಡ್ರಿಗೆ ಹೋಗಿ ಇದು ಮಾಡಿದ್ರೆ ಅಲ್ಲಿ ಯಾವುದೇ ತರ ಗಟ್ಟಿ ಇಲ್ಲ. ಡಿವೈಡ್ರು ಎಲ್ಲ ತುಂಬಾ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮತ್ತೆ ರೋಡ್ ಎಲ್ಲ ತುಂಬಾ ಮೊದಲೇ ಗುಂಡಿ ಬಿದ್ದಿದೆ. ಮತ್ತೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ನಮ್ಮ ಆಲೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಈಗ ಜೂನ್ ತಿಂಗಳು ಶಾಲಾ ಕಾಲೇಜು ಇವತ್ತೆಲ್ಲ ಪ್ರಾರಂಭವಾಗಿದೆ. ಇವತ್ತಿನ ದಿನ ಆಲೂರು ತಾಲೂಕಲ್ಲಿ ಇವತ್ತಿನ ರೋಡ್ಗಳು ಗುಂಡಿ ಆಗಿರ್ಬೋದು, ಮತ್ತೆ ರೋಡಿನ ಈಗ ಡಿವೈಡರ್ಗಳು ಮಾಡ್ತಾ ಇದಾರೆ, ಕಳಪೆ ಡಿವೈಡರ್ಗಳು ಮಾಡ್ತಾ ಇದಾರೆ. ಹಾಗೆ ಜಲ್ಲಿಗಳು ಹಾಕಿ ಇವತ್ತು ಶಾಲಾ ಮಕ್ಕಳು ಸೈಕಲಲ್ಲಿ ಬೈಕಲ್ಲಿ ಹೋಗಕ್ಕಾಗ್ತಲ್ಲ, ಹೆಣ್ಮಕ್ಳು ಕೂಡ ರೋಡಲ್ಲಿ ಹೋಗಕ್ಕಾಗ್ತಲ್ಲ. ಡಿವೈಡರ್ಗಳನ್ನು ಕೂಡ ಕಳಪೆ ಕಾಮಗಾರಿ ಮಾಡ್ತಾ ಇದಾರೆ. ಹಾಗೆ ಈಗ ಮಳೆಗಾಲದಲ್ಲಿ ಇತ್ತೀಚೆಗೆ 1 ತಿಂಗಳು 2 ತಿಂಗಳಾಯ್ತು ಈ ರೋಡನ್ನ ಮಾಡ್ತೀವಿ ಅಂತ ಹೇಳಿ ಈ ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಈ ತರ ಒಂಥರ ಕೆಟ್ಟ ಇದನ್ನ ಯೋಚನೆ ಮಾಡಿ ಈ ತರ ರೋಡ್ಗಳು ಆಗಿರ್ಬೋದು, ಡಿವೈಡರ್ಗಳಾಗಿರ್ಬೋದು, ಈ ತರ ಕಳಪೆಯನ್ನ ಮಾಡಬಾರ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಶಾಲಾ ಕಾಲೇಜ್ ಆರಂಭವಾಗಿದೆ. ಎಲ್ಲ ಶಾಲಾ ಕಾಲೇಜ್ ಆರಂಭ ಇರೋದ್ರಿಂದ ಶಾಲಾ ವ್ಯಾನ್ ಇರ್ಬೋದು, ಸೈಕಲ್ ಹೋಗಿರೋಂಥ ಮಕ್ಳು ಇರ್ಬೋದು, ಸ್ಕೂಲಿಗೆ ಹೋಗೋಂಥ ಮಕ್ಳಿಗೆ ಭಾರಿ ತೊಂದರೆ ಆಗ್ತೈತೆ. ಹಾಗೆ ಇಲ್ಲಿ ಚರಂಡಿಗಳು ಪೈಪ್ ಲೈನ್ ಹೋಗಿರೋದ್ರಿಂದ ಜಲಜೀವನ್ ಮತ್ತು ಪೈಪ್ ಲೈನ್ಗಳನ್ನ ಸರಿಯಾಗಿ ಮಣ್ಣುಗಳನ್ನ ಮುಚ್ಚದಲ್ಲಿ ಎಲ್ಲ ಸೈಡಲ್ಲಿ ಫುಟ್ಪಾತ್ ಎಲ್ಲ ಮಣ್ಣು ಕುಸಿದು ವೆಹಿಕಲ್ಗಳು ಮತ್ತು ಕಾರ್ಗಳೆಲ್ಲ ಅಲ್ಲಲ್ಲೇ ಉಣ್ಕೆತ್ತಿದ್ದಾವೆ. ದಯಮಾಡಿ ಸಂಬಂಧಪಟ್ಟಂತ ಇಂಜಿನಿಯರ್ ಇರ್ಬೋದು, ಸಂಬಂಧಪಟ್ಟ ಶಾಸಕರು ಇರ್ಬೋದು, ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲಿ ಇದನ್ನ ರೋಡ್ ಕೆಲಸ ಆಗಲಿ ಪೂರ್ಣವತಿಯಲ್ಲಿ ಬೇಗ ಮಾಡ್ಬೇಕು ಅಂತೇಳಿ ನಾವು ಎಚ್ಚರಿಕೆ ಇದು ಮಾಡ್ತೀವಿ. ಹಾಗೆ ಇದೇ ತರ ಕಳಪೆ ಕಾಮಗಾರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟ ಮಾಡಬೇಕಾಗ್ತದೆ. ಯಾಕಂದ್ರೆ ನಮ್ಮ ಆಲೂರು ಚಿಕ್ಕ ಪಟ್ಟಣವನ್ನೇ ಒಂದು ಅಭಿವೃದ್ಧಿ ಮಾಡೋಕ್ಕಾಗ್ತಲ್ಲ, ಮಾಡಿದ್ರು ಕಳಪೆ ಕಾಮಗಾರಿ ಮಾಡ್ತಾ ಇದಾರೆ. ಆಮೇಲೆ ತಿಂಗಳಾಂಗಟ್ಲೆ ಆಯ್ತು, ಈಗ 2-3 ತಿಂಗಳಾಯ್ತು ರೋಡ್ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಆಕ್ಸಿಡೆಂಟ್ ಆಗಿದ್ದಾರೆ. ಶಾಸಕರು ಕೂಡ ಆಕ್ಸಿಡೆಂಟ್ ಆಗಿದ್ದನ್ನ ತಗೊಂಡೋಗಿ ಆಸ್ಪತ್ರೆ ಸೇರಿಸಿದಂತ ನಿದರ್ಶನಗಳಿದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಪಬ್ಲಿಕ್ ಮತ್ತು ಶಾಲಾ ಮಕ್ಕಳಿಗೆ ತೊಂದರೆ ಆದ್ರೆ ಯಾರು ಹೊಣೆ ಆಗ್ತಾರೆ? ಬೇಗ ಕಾಮಗಾರಿಗಳನ್ನ ಶುರು ಮಾಡಿ ಬೇಗ ಮುಗಿಸ್ತೇವೆ ಅಂತ ಹೇಳಿ ಕೇಳ್ತೀವಿ. ಈ ಬೇಗ ಶುರು ಆಗ್ಲಿಲ್ಲ ಅಂದ್ರೆ ನಾವು ಮತ್ತೆ ಪ್ರತಿಭಟನೆ ಘೋರವಾಗಿ ಮಾಡ್ತೀವಿ. ಹಾಗೂ ಪಬ್ಲಿಕ್ಕಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ದಯಮಾಡಿ ಈ ಸಂಬಂಧಪಟ್ಟಂತ ಇಲಾಖೆಯರು, ಇಂಜಿನಿಯರ್ ಇರ್ಬೋದು, ಶಾಸಕರು ಇರ್ಬೋದು, ಅದನ್ನ ಗಣನೆ ತಗೊಂಡು ಬೇಗ ಈ ಕೆಲಸನ ಮುಗಿಸ್ಲಿ ಅಂತ. ಹರೀಶ್ ಅಂತ ಹೇಳಿ ಸರ್, ಬರ್ತೋಳಿ ಅವರು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಏನೀಗ 1 ಕೋಟಿ ರಸ್ತೆನ ವೀರಶೈವ ಚೌಟ್ರಿಯಿಂದ ಬೈರಾಪುರದವರೆಗೂ ಚತುಷ್ಪಥ ರಸ್ತೆ ಮಾಡ್ತಾ ಇದ್ದಾರೆ. ಆ ರಸ್ತೆ ಪೂರ್ಣವಾಗಿ ಕಳಪೆ ಕಾಮಗಾರಿ ಆಗ್ತಾ ಇದೆ. ಏನು ಅಂತಂದ್ರೆ ಡಿವೈಡರ್ನ ಮಾಡಿದರೆ ಡಿವೈಡರ್ಗೆ ಮಧ್ಯದಲ್ಲಿ ಮಣ್ಣು ತುಂಬ್ತಾ ಇರೋದು ನೋಡಿದ್ರೆ ಡಿವೈಡರ್ ಕಾಲಲ್ಲಿ ಹೋದ್ರೆ ಡಿವೈಡರ್ ಬಿದ್ದೋಗುತ್ತೆ. ಒಂದಾಯ್ತಾ? ಎರಡನೇದೇನು ಅಂತ ಅಂದ್ರೆ ಡಿವೈಡರ್ 1 ಕಿಲೋಮೀಟರ್ ರಸ್ತೆಗೆ ಮಿನಿಮಮ್ ಅಂದ್ರೆ 10 ರಿಂದ 12 ಒಂದು 15 ಆಕ್ಚುಲಿ ಓಪನ್ಗಳನ್ನ ಕೊಟ್ಟಿದ್ದಾರೆ. ಡಿವೈಡರ್ಗಳಿಗೆ ಓಪನ್ ಎಲ್ಲಿ ಅವಶ್ಯಕತೆ ಇರುತ್ತೆ ಆ ಜಾಗದಲ್ಲಿ ಕೊಡಬೇಕು ಡಿವೈಡರ್ಗಳನ್ನ. ಒಂದು ಸಣ್ಣ ಏರಿಯಾಗೂ ಕೂಡ ಡಿವೈಡರ್ ಕೊಡೋದು ಮೊದಲನೇ ತಪ್ಪು. ಎರಡನೇದೇನು ಅಂತಂದ್ರೆ ಕಾಮಗಾರಿ ಮಾಡ್ತಾ ಇದಾರಲ್ಲ, ಈ ಕಾಮಗಾರಿಲಿ ಯಾವ ತರ ಆಗಿದೆ ಅಂತ ಅಂದ್ರೆ, ಈಗ ರಸ್ತೆಗೆ ಈಗ ಆಲ್ಟರ್ನೇಟ್ ಏನಾರು ಒಂದು ರಸ್ತೆ ಮಾಡಬೇಕು. ಆಲ್ಟರ್ನೇಟ್ ರಸ್ತೆ ಇಲ್ಲ, ಏನಿಲ್ಲ. ಅದೇ ರಸ್ತೆಯಲ್ಲಿ ವೆಹಿಕಲ್ಸ್ಗಳು ತಿರುಗಾಡ್ತಿದೆ. ಅತಿ ಹೆಚ್ಚು ಮಳೆ ಬರ್ತಾರೆ. ನಿನ್ನೆ ಮೊನ್ನೆಯಿಂದ ಮಳೆನೂ ಕೂಡ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇದೆ. ಶಾಲಾ ಮಕ್ಕಳುಗಳಿಗೆ ಮತ್ತೆ ವಾಹನ ಸಂಚಾರರಿಗೆ ಬಹಳ ಕಷ್ಟ ಆಗ್ತಿದೆ. ಮತ್ತೆ ಕಾಮಗಾರಿ ಮಾಡೋರು ಕೂಡ ಏನು ಅಂತ ಅಂದ್ರೆ, ಈಗ ಓಡಾಡೋದಕ್ಕೆ ವೆಹಿಕಲ್ಸ್ಗಳನ್ನ, ಯಾವುದೇ ವೆಹಿಕಲ್ಸ್ ಆಗಲಿ ಓಡಾಡೋದಕ್ಕೆ ಆಲ್ಟರ್ನೇಟ್ ರಸ್ತೆ, ಪೂರ್ವಭಾವಿ ರಸ್ತೆ ಇರಬೇಕು. ಇದು ಮೇನ್ ರಸ್ತೆ ಇರೋದ್ರಿಂದ ರಸ್ತೆಗಳು ಯಾವುದು ಇಲ್ಲ. ಮತ್ತೆ ರಸ್ತೆಗಳನ್ನ ಒಂದ್ ಕಡೆ ಕ್ಲಿಯರ್ ಮಾಡಿ ಇನ್ನೊಂದ್ ಕಡೆ ಹಾಕಿದ್ರೆ ಚೆನ್ನಾಗಿರ್ತದೆ ಅನ್ನೋದು ನನ್ನ ಅನಿಸಿಕೆ. ಈಗ ವೆಹಿಕಲ್ಸ್ಗಳು ಕೆಲವೊಂದೆಲ್ಲ ದಿನನಿತ್ಯ ಇಲ್ಲಿ ನೋಡ್ತಾ ಇರ್ತೀವಿ, ಅಪಘಾತಗಳು ಸಂಭವಿಸ್ತಾ ಇರೋದು. ಚಿಕ್ಕ ಏರಿಯಾ ನಮ್ಮ ಆಲೂರು, ಒಂದು ಸಿಂಪಲ್ ಹೇಳ್ಬೇಕು ಅಂದ್ರೆ ಸಣ್ಣ ಪಟ್ಟಣ ನಮ್ಮ ಆಲೂರು. ಈ ಸಣ್ಣ ಪಟ್ಟಣದ ಕಾಮಗಾರಿಗಳನ್ನ ಮಾಡಬೇಕಾದ್ರೆ ಈ ಕಾಮಗಾರಿ ಗುದ್ಲಿ ಪೂಜೆ ಆಗಿ 2 ತಿಂಗಳಾಗಿದೆ. ಶಾಸಕರು ಗುದ್ಲಿ ಪೂಜೆ ಮಾಡಿದ್ದಾರೆ.
ಆದ್ರೆ ಗುದ್ಲಿ ಪೂಜೆ ಆಗಿ 2 ತಿಂಗಳಾದ್ರೂ ಕೂಡ ಕಾಮಗಾರಿ ಪರಿಪೂರ್ಣಗೊಂಡಿಲ್ಲ. ಇದನ್ನ ಇದೇ ತರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗ್ಲಿ, ನಮ್ಮ ಶಾಸಕರಾಗ್ಲಿ ಮತ್ತು ಇಲಾಖೆ ಯಾರು ಅಧಿಕಾರಿಗಳಿರ್ತಾರೆ ಅವರು ಇದ್ರ ಬಗ್ಗೆ ಈಗಲೇ ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಸಾರ್ವಜನಿಕರು ಎಲ್ಲರ ಸಮ್ಮುಖದಲ್ಲೂ ಕೂಡ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಬೇರೆ ತರ ಅನಾಹುತಗಳು ಸಂಭವಿಸಿದ್ರೆ ಅದಕ್ಕೆ ನೇರ ಹೊಣೆಗಾರಿಕೆ ಯಾರಾಗಿರ್ತಾರೆ ಅಂದ್ರೆ ಆ ಇಲಾಖೆ ಅಧಿಕಾರಿಗಳಾಗಿರ್ತಾರೆ. ಅದು ಬಿಟ್ರೆ ಟೆಂಡರ್ ಯಾರು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಅವರೇ ನೇರ ಹೊಣೆಗಾರಿಕೆ ಆಗಿರ್ತಾರೆ. ಇದ್ರ ಮುಖೇನ ನಾನು